ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ನಡುವಿನ ಕದನ ಈಗ ಹೊಸ ವರಸೆ ಆರಂಭ ಆಗಿದೆ. ರಾಮುಲು ಅವರ ರಾಜಕೀಯ ನಡೆಯಲ್ಲೂ ಕೂಡ ರೆಡ್ಡಿ ಅವರು ಹೊಸ ಗೇಮ್ ಪ್ಲಾನ್ ಹೆಣಿತಾ ಇದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ ಅಂತ ನಿರ್ಧಾರ ಮಾಡಿದರು. ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಬೇಕು. ಅವರನ್ನ ಭೇಟಿ ಮಾಡಿ ತನ್ನ ಮೇಲೆ ಮಾಡ್ತಾ ಇರುವಂತಹ ಆರೋಪ ಅಂದರೆ ಸಂಡೂರು ಕ್ಷೇತ್ರ ರಾಮುಲು ಅವರಿಂದ ಸೋತಿದ್ದು ಅನ್ನುವಂತಹ ಆರೋಪ ಏನು ಮಾಡಲಾಗ್ತಾ ಇತ್ತು, ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಪಕ್ಷದಲ್ಲಿ ತಮಗೆ ಎದುರಾಗ್ತಾ ಇರುವಂತಹ ಮುಜುಗರ, ಪಕ್ಷದಲ್ಲಿ ತಮ್ಮನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ, ಈ ಎಲ್ಲದರ ಬಗ್ಗೆಯೂ ಅಮಿತ್ ಶಾ ಅವರ ಬಗ್ಗೆ ಅವರ ಬಳಿಯಲ್ಲಿ ಹೇಳಿಕೊಳ್ಬೇಕು. ಇದೆಲ್ಲವನ್ನೂ ಕೂಡ ಅವರ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ರಾಮುಲು ಅವರು ಇಟ್ಕೊಂಡಿದ್ರು. ಆದರೆ ರಾಮುಲು ಅವರಿಗಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರೇ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ. ಅಂದರೆ ಶ್ರೀರಾಮುಲು ಅವರ ರಾಜಕೀಯ ನಡೆ ಏನಿತ್ತು, ರಾಜಕೀಯ ದಾಳ ಉರುಳಿಸೋದಕ್ಕೆ ಅಂತ ಅವರ ರಾಜಕೀಯ ಗೇಮ್ ಪ್ಲ್ಯಾನ್ ಏನಿತ್ತು, ಅದರಲ್ಲೇ ಜನಾರ್ದನ್ ರೆಡ್ಡಿ ಅವರು ಹೊಸ ಗೇಮ್ ಪ್ಲ್ಯಾನ್ ರೂಪಿಸಿದ್ದಾರೆ. ಶ್ರೀರಾಮುಲು ಅವರು ಭೇಟಿಯಾಗೋದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರೇ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಅಮಿತ್ ಶಾ ಅವರ ಮುಂದೆ ಅಳಲು ತೋಡ್ಕೊಳ್ಳೋದಕ್ಕೆ ಅಂತ ರಾಮುಲು ಅವರು ನಿರ್ಧಾರ ಮಾಡಿದರು. ಆದರೆ ಕೊನೆಗೂ ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕಾಗಲೇ ಇಲ್ಲ. ರಾಮುಲು ಅವರು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಕೊನೆಗೂ ಅವಕಾಶ ಸಿಗಲೇ ಇಲ್ಲ. ರಾಜ್ಯ ಉಸ್ತುವಾರಿ ಸುಧಾಕರ್ ರೆಡ್ಡಿ ಜೊತೆಯಲ್ಲಿ ಭೇಟಿ ಮಾಡಿ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಮನವರಿಕೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಶ್ರೀರಾಮುಲು ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಬೇಕು ಅಂತ ಅಂದ್ಕೊಂಡಿದ್ರು, ಆದರೆ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಅವರು ಭೇಟಿಯಾಗಿದ್ದಾರೆ. ಈ ಬಗ್ಗೆ ಏನೆಲ್ಲ ರಾಜಕೀಯ ಚರ್ಚೆಗಳು ಆರಂಭ ಆಗಿದೆ ಅಂತ? ಖಂಡಿತವಾಗ್ಲೂ ಸಂತೋಷ್. ಯಾಕಂದ್ರೆ ರಾಮುಲು ಅವರು ಕಳೆದ 2 ದಿನಗಳಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಸಂಡೂರು ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅನ್ನೋಂತ ಅವ್ರ ಮೇಲೆ ಆರೋಪ ಏನಿತ್ತು, ಆರೋಪದ ಬಗ್ಗೆ ಕೆಲವೊಂದಿಷ್ಟು ಅವರಿಗೆ ಮಾಹಿತಿಗಳನ್ನ ಕೊಟ್ಟು ಮನವರಿಕೆ ಮಾಡ್ಕೋಬೇಕಂತ ಹೇಳಿ ಸಾಕಷ್ಟು ಅಮಿತ್ ಶಾ ಅವರ ಸ್ನೇಹಿತರ ಆಪ್ತರ ಜೊತೆಗೆ ಸಂಪರ್ಕದಲ್ಲಿ ಕೂಡ ಇದ್ರು. ಅವ್ರನ್ನ ಭೇಟಿ ಆಗ್ಬೇಕು, ಅಲ್ಲಿರುವಂತ ಚುನಾವಣೆ ಆದಂತ ಸಂದರ್ಭದಲ್ಲಿ ಏನಿತ್ತು ಅವಗಳನ್ನೆಲ್ಲ ಅವ್ರನ್ನೊಟ್ಟಿಗೆ ಹಂಚ್ಕೋಬೇಕಂತ ಹೇಳ್ಬಿಟ್ಟು ರಾಮುಲು ಅವರು ಕೂಡ ಸಾಕಷ್ಟು ಅವ್ರನ್ನ ಭೇಟಿ ಆಗ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಆದ್ರೆ ಇದೀಗ ಮತ್ತೊಂದು ಈಗ ವರ್ಷ ಶುರುವಾಗಿದೆ ಅಂತ ಹೇಳ್ಬೋದು. ರಾಮುಲು ಅವರು ಭೇಟಿ ಆಗೋಕ್ಕಿಂತ ಮುಂಚೆನೆ ರಾಮುಲು ಅವರು ಹೋಗಿ ಅಮಿತ್ ಶಾ ಅವರನ್ನ ಸ್ವಾಗತ ಮಾಡಿರುವಂತಹ ಫೋಟೋಗಳು ಕೂಡ ಈಗ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಕೂಡ ಹರಿದಾಡ್ತಾ ಇದೆ ಅಂತ ಹೇಳ್ಬೋದು. ಕೊನೆಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತ ಏನು ಮಾಜಿ ಸಚಿವ ಭೇಟಿ ಆಗ್ಬೇಕಾಗಿರುವಂತ ಏನ್ ರಾಮುಲು ಅವರು ಇದ್ರು, ಅವರು ಭೇಟಿ ಆಗದೆ ಇರೋದಕ್ಕೆ ಸಾಕಷ್ಟು ಇಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಮತ್ತು ಭೇಟಿ ಆಗೋದಕ್ಕೆ ಹಿಂದೆ ಉಳಿಲಿಕ್ಕೆ ದಿಢೀರ್ ಅಂತ ಹೋಗ್ಬಿಟ್ಟು ಮಾಜಿ ಶಾಸಕರು ಆಗಿರುವಂತ ಈಗಿರುವಂತ ಏನು ಗಾಲಿ ಜನಾರ್ದನ್ ರೆಡ್ಡಿ ಇರ್ತಾರೆ, ಅವರು ದಿಢೀರ್ ಅಂತ ಭೇಟಿ ನೀಡಿ ಅವ್ರನ್ನ ಸ್ವಾಗತ ಕೂಡ ಮಾಡಿರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಈಗ ಸಾಕಷ್ಟು ಅಲ್ಲಿ ಬೆಳವಣಿಗೆ ಕೂಡ ನಡೀತಾ ಇದೆ. ಆದ್ರೆ ರಾಮುಲು ಅವರಿಗೆ ಈಗ ಕೂಡಲಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಕೂಡ ಏನ್ ಚರ್ಚೆ ಇತ್ತು, ಇವೆಲ್ಲವನ್ನೂ ಇಲ್ಲೇನೋ ರೆಡ್ಡಿ ಅವರು ಮಾತಾಡ್ತಾರ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸಂತೋಷ್. ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.